ಸ್ನೇಹಿತರೆಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮಾಡೋಣ. ಟಾಪಿಕ್ ತುಂಬಾ ಜನಕ್ಕೆ ನನಗೆ ಕೇಳ್ತಿರ್ತಾರೆ ನನ್ನ ಸ್ಟೂಡೆಂಟ್ಸು, ಸರ್ ಯಾಕೆ ಆರ್ಡರ್ ಬ್ಲಾಕ್ಗೆ ಮಾರ್ಕೆಟ್ ಬರ್ತಾ ಇಲ್ಲ, ಯಾಕೆ FEG ಇಂದ ಹೋಗ್ತಾ ಇದೆ. ಆರ್ಡರ್ ಬ್ಲಾಕ್ ಬಂದಿಲ್ಲ ಅಂದ್ರೆ ನಾವು ಹೇಗೆ ಟ್ರೇಡ್ ತಗೊಳ್ಳೋದು, FEG ಒಳಗಡೆ ಬಂತು ಅಂದ್ರೆ ಏನ್ ಮಾಡೋದು, ಅಥವಾ ನಾವು ಮಾರ್ಕೆಟ್ ಕೆಲವೊಂದ್ಸಲ ರೀಟ್ರೇಸ್ಮೆಂಟ್ಗೆ ಬರಲ್ಲ, ಮೇಲಿಂದ ಮೇಲೇನೆ ಹೋಗ್ಬಿಡುತ್ತೆ. ಇದೆಲ್ಲ ಕ್ವಶನ್ನು ಇದೆ. ಇದೆಲ್ಲ ಕ್ವಶನ್ಗೆ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಕ್ಚರ್ನ ನಾವು ನೋಡೋಣ. ಸ್ಟ್ರಕ್ಚರು ಮಾರ್ಕೆಟು ಇಲ್ಲಿಂದ ಲೋವರ್ ಹೈ ಪಾಯಿಂಟ್ ಮಾಡಿ ಇಲ್ಲಿ ನನಗೆ ಮಾರ್ಕೆಟು ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ಮತ್ತೆ ಒಂದು ಈ ತರ ಮಾಡಿದೆ. ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ನನಗೆ ಇದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ರೀಟ್ರೇಸ್ ಆಯಿತು. ಮತ್ತೆ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮೇಲ್ಗಡೆ ಬ್ರೇಕ್ ಆಯಿತು. ಓಕೆನಾ. ಇಲ್ಲಿ ನನಗೆ ಮತ್ತೊಂದು ಲೋವರ್ ಹೈ ಪಾಯಿಂಟ್ ಇದೆ, ಮೇಜರ್ ಸ್ವಿಂಗ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಹೈಯರ್ ಲೋ ನಂದು ಮೇಜರ್ ಆಗಿ ಇಲ್ಲಿದೆ, ಅಂದ್ರೆ ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಇದು. ಇಂಟರ್ನಲ್ ಸ್ಟ್ರಕ್ಚರ್ ಇದು ಮೇಜರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದು. ಓಕೆನಾ. ಇದಷ್ಟು ಇಂಪಾರ್ಟೆಂಟ್ ನಾವು ಕೊಡಲ್ಲ. ಯಾವಾಗ ಇದು ಬ್ರೇಕ್ ಆಗುತ್ತೋ ಆವಾಗ ಮಾತ್ರ ಮಾರ್ಕೆಟ್ ಒಂದು ಅಪ್ ಮೂವ್ ಮಾಡಕ್ಕೆ ಸಾಧ್ಯ. ಓಕೆನಾ. ಇದು ಟೆಂಪರರಿ ಆಗಿರುತ್ತೆ. ಓಕೆನಾ. ಇಂಟರ್ನಲ್ ಸ್ಟ್ರಕ್ಚರ್ ಟೆಂಪರರಿ. ಲೋವರ್ ಹೈ ಪಾಯಿಂಟ್ ನಂದು ವ್ಯಾಲಿಡ್ ಲೋವರ್ ಹೈ ಪಾಯಿಂಟ್ ಇಲ್ಲಿದೆ. ಇದು ನನ್ನ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಹೈ ಲೋವರ್ ಲೋ ಮಾಡ್ತಾ ಮಾರ್ಕೆಟ್ ಬರ್ತಾ ಇರುತ್ತೆ. ಇದು ಲೋವರ್ ಹೈ, ಇದು ನನ್ನ ಲೋವರ್ ಲೋ. ಲೋವರ್ ಹೈ ಲೋವರ್ ಲೋ ಆಯಿತು. ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟ್ ಯಾವಾಗ ಈ ಲೋವರ್ ಹೈನ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ನಮಗೆ ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗುತ್ತೆ. ಓಕೆನಾ. ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಮಾರ್ಕೆಟ್ ರೀಟ್ರೇಸ್ ಆಗಬೇಕಾಗಿತ್ತು, ಒಳಗಡೆ ಬರಲೇ ಇಲ್ಲ, ಮೇಲ್ಗಡೆನೆ ಇಲ್ಲಿಂದಾನೇ ಮೇಲ್ಗಡೆ ಹೋಯ್ತು. ಕಾರಣ ಏನು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಕಾರಣ ಇದಕ್ಕೆ ಏನ್ ಕೊಡಬಹುದು? ಕಾರಣ ಮಾರ್ಕೆಟ್ ಬ್ರೇಕರ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಈ ಲೈನ್ ನ ಈ ಕಡೆ ಎಳೆದ್ರೆ ಇಲ್ಲೊಂದು ಬ್ರೇಕರ್ ಬ್ಲಾಕ್ ನಮಗೆ ಫಾರ್ಮೇಶನ್ ಆಗಿರುತ್ತೆ. ಬ್ರೇಕರ್ ಬ್ಲಾಕ್ ನ ಫಾರ್ಮೇಶನ್ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಬ್ರೇಕರ್ ಬ್ಲಾಕ್ ನ ನಾನು ಮಾರ್ಕ್ ಮಾಡೋದಾದ್ರೆ ಈ ರೇಂಜ್ ಅಲ್ಲಿ ನನಗೆ ಒಂದು ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿಂದ ಬ್ರೇಕರ್ ಬ್ಲಾಕ್ ಮಾರ್ಕ್ ಮಾಡಬೇಕು? ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅದು, ನಾನು ನಡುವೆ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅದು. ಬ್ರೇಕರ್ ಬ್ಲಾಕ್ ನಾವು ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬ್ರೇಕರ್ ಬ್ಲಾಕ್ ಒಳಗಡೆಯಿಂದಾನೇ ಮಾರ್ಕೆಟ್ ಮತ್ತೆ ಹೋಗಿ ಈ ಸ್ಟ್ರಕ್ಚರ್ನ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ. ಇಟ್ಸ್ ಅ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು, ಮತ್ತೆ BOS ಆಯಿತು. ಸ್ಟ್ರಕ್ಚರ್ ಮಾರ್ಕಿಂಗು ವೆರಿ ಇಂಪಾರ್ಟೆಂಟ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಮತ್ತೆ ಮಾರ್ಕೆಟ್ ರೀಟ್ರೇಸ್ ಆಯಿತು. ರೀಟ್ರೇಸ್ ಕರೆಕ್ಷನ್ ಫೇಸಿಗೆ ಬಂತು, ಮತ್ತೆ ಒಂದು ದೊಡ್ಡ ಮೂವ್ ಮೇಲ್ಗಡೆ ಕೊಟ್ಟಿದೆ. ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ರೀಟ್ರೇಸ್ ಬಂತು. ಬೈಯಿಂಗ್ ಝೋನ್ ಬಂತು. ಮತ್ತೆ ಮಾರ್ಕೆಟ್ ಈ ಹೈನ ಇಲ್ಲಿ ಬ್ರೇಕ್ ಮಾಡಿದೆ. ಇಟ್ಸ್ ಅ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಒಳಗಡೆ ಏನೆಲ್ಲ ಆಗುತ್ತೆ ಅದು ಇಂಟರ್ನಲ್ ಸ್ಟ್ರಕ್ಚರ್. ಒಳಗಡೆ ಚಿಕ್ಕ ಪುಟ್ಟದೆಲ್ಲ ಆಗುತ್ತೆ. ಈ ತರ ಆಗಿ ಈ ತರ ಆಗಿ ಈ ತರ ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್. ಇಂಟರ್ನಲ್ ಸ್ಟ್ರಕ್ಚರ್ ತುಂಬಾ ಕನ್ಫ್ಯೂಸ್ ಆಗುತ್ತೆ.
ಸೊ ಅದನ್ನೇ ಫಾಲೋ ಮಾಡೋದ್ರಿಂದ ತುಂಬಾ ಕನ್ಫ್ಯೂಸ್ ಆಗಿ ಎಲ್ಲಿ ಟ್ರೇಡ್ ತಗೊಳ್ಳೋದು ಗೊತ್ತಾಗಲ್ಲ. ಓಕೆನಾ? ಸೊ ಯಾಕೆ ಮಾರ್ಕೆಟ್ ಟು ಸ್ವಿಂಗ್ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ BOS ಮಾಡ್ತಾ ಹೋಗುತ್ತೆ. ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್ BOS ಗಳನ್ನ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಅದು ಗೊತ್ತಾಗಲ್ಲ. ಓಕೆನಾ? ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಯಾಕಂದ್ರೆ ಮಾರ್ಕೆಟು ಫ್ರಾಕ್ಟಲ್ ನೇಚರಲ್ಲಿ ವರ್ಕ್ ಆಗುತ್ತೆ. ಸೊ ಪದೇ ಪದೇ ಅಲ್ಲೇ ಬಂದು ಹೋಗೋದ್ರಿಂದ ಮಾರ್ಕೆಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಜಸ್ಟ್ ಈ ತರ ನೀವು ಮಾರ್ಕಿಂಗ್ ಮಾಡೋದ್ರಿಂದ ಸೊ ಬ್ರೇಕರ್ ಬ್ಲಾಕು ನಾನು ತೆಗಿತೀನಿ. ಸದ್ಯಕ್ಕೆ ಈ ಲೈನ್ನ ನಾನು ಚಿಕ್ಕದಾಗಿ ಎಳೆದು ಈ ಕಡೆ ಹಾಕಿದಾಗ ಸೊ ಸದ್ಯಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಸ್ಟ್ರಕ್ಚರ್ ನನಗೆ ಆಯಿತು. ಇಲ್ಲಿಂದ ವಾಪಸ್ ಮಾರ್ಕೆಟು ಮೇಲ್ಗಡೆ ಹೋಯ್ತು, ಬ್ರೇಕ್ ಮಾಡ್ತು, ಮತ್ತೆ ಕೆಳಗಡೆ ಬಂತು. ಸೊ ಕೆಳಗಡೆ ಬಂದು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಯ್ತು. ಈ ಹೈಯೆಸ್ಟ್ ಪಾಯಿಂಟ್ನ ಮಾರ್ಕೆಟು ಬ್ರೇಕ್ ಮಾಡ್ತು. ಅಂದರೆ ಇದು ನನಗೆ ವ್ಯಾಲಿಡ್ ಸ್ವಿಂಗ್ ಸ್ಟ್ರಕ್ಚರ್ ಆಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಮತ್ತೆ ಮಾರ್ಕೆಟ್ ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಮಾಡ್ತು. ಸೊ ವ್ಯಾಲಿಡ್ ರಿಟ್ರೇಸ್ಮೆಂಟ್ ಮಾರ್ಕೆಟ್ ಕೊಡ್ತು. ಸೊ ಇಲ್ಲಿಂದ ಮತ್ತೆ ಮಾರ್ಕೆಟು ಆ ಹೈಯೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡ್ತು. ಸೊ ಒಳಗಡೆ ಏನೆಲ್ಲ ಆಗ್ತಾ ಇದೆ ಎಲ್ಲ ಇಂಟರ್ನಲ್ ಸ್ಟ್ರಕ್ಚರ್ಸ್. ಸೊ ಇದನ್ನ ನಾವು ಕರೆಕ್ಷನ್ ಫೇಸ್ ಅಂತ ಕರಿತೀವಿ. ಇದು ಇಂಪಲ್ಸಿವ್ ಮೂವ್ ಅಂತ ಕರಿತೀವಿ. ಓಕೆನಾ? ಸೊ ಮೇಲ್ಗಡೆ ಏನು ಹೋಗ್ತಾ ಇದೆ ಸ್ಟ್ರಾಂಗ್ ಆಗಿ ಅದು ಇಂಪಲ್ಸಿವ್ ಮೂವ್. ಸೊ ಕರೆಕ್ಷನ್ ಫೇಸ್ ಅಂದರೆ ರಿಟ್ರೇಸ್ಮೆಂಟ್ ಫೇಸ್. ರಿಟ್ರೇಸ್ಮೆಂಟ್ ಫೇಸ್ನ ಕರೆಕ್ಷನ್ ಫೇಸ್ ಅಂತ ಕರೀತಾರೆ. ಸೊ ಮತ್ತೆ ಮಾರ್ಕೆಟ್ ಹೋಗಿ ಅದನ್ನ ಬ್ರೇಕ್ ಸ್ಟ್ರಾಂಗ್ ಆಗಿ ಹೋಗಿ ಬ್ರೇಕ್ ಮಾಡೋದಕ್ಕೆ ಇಂಪಲ್ಸಿವ್ ಮೂವ್ ಅಂತ ನಾವು ಕರಿತೀವಿ. ಯಾಕೆಂದ್ರೆ ಮಾರ್ಕೆಟು ಸದ್ಯಕ್ಕೆ ಈ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಅಪ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಓಕೆನಾ? ಸೊ ಯಾವಾಗ ನಮಗೆ ಒಂದು ಈ ಹೈ ಬ್ರೇಕ್ ಆಗಬೇಕು ಮೇಲ್ಗಡೆ, ಸೊ ಈ ಹೈ ಬ್ರೇಕ್ ಆದ್ರೆ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, ಅಥವಾ ಈ ಹೈಯರ್ ಲೋ ಪಾಯಿಂಟು ಬ್ರೇಕ್ ಆಗಬೇಕು. ಸೊ ಈ ಹೈಯರ್ ಲೋ ಪಾಯಿಂಟ್ ಬ್ರೇಕ್ ಆದರೆ ನಮಗೆ ಸೊ ಮಾರ್ಕೆಟ್ ಸದ್ಯಕ್ಕೆ ಇಲ್ಲಿ ನಿಂತಿದೆ. ಸೊ ಇದು ಇಲ್ಲಿ ಬ್ರೇಕ್ ಆದರೆ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆನಾ? ಸೊ ಬ್ರೇಕ್ ಆಗಲಿಲ್ಲ, ಮೇಲ್ಗಡೆ ಬ್ರೇಕ್ ಆದರೆ ನಮಗೆ ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಇಲ್ಲಿಂದ ಮಾರ್ಕೆಟು ಸೊ ಸದ್ಯಕ್ಕೆ ಡಿಮಾಂಡ್ ಝೋನ್ ನನಗೆ ಇಲ್ಲಿದೆ. ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದು ಇಲ್ಲಿಂದ ಹೋಗಿ ಬ್ರೇಕ್ ಮಾಡಿದ್ರೆ ಮೇಲ್ಗಡೆ ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಮೇಲ್ಗಡೆ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್, ಕೆಳಗಡೆ ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಮೇಲೆ ಸೊ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ, ಅಲ್ಲಿಂದ ಮತ್ತೆ ಡ್ರಾಪ್ ಆಗುತ್ತೆ. ಓಕೆನಾ? ಸೊ ಇಷ್ಟು ನೀಟಾಗಿ ಮಾರ್ಕ್ ಮಾಡ್ತಾ ಹೋದ್ರೆ ಸೊ ಮಾರ್ಕೆಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸದ್ಯಕ್ಕೆ ಮಾರ್ಕೆಟು ಈ ಲೋವರ್ ಹೈನ ಬ್ರೇಕ್ ಮಾಡಿದೆ. ಸೊ ಲೋವರ್ ಲೋ ಪಾಯಿಂಟ್ ನಂದಿಲ್ಲಿತ್ತು, ಲೋವರ್ ಹೈನ ಬ್ರೇಕ್ ಮಾಡಿದೆ. ಹೈಯೆಸ್ಟ್ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಲ್ಲಿಂದ ಸೊ ಎಕ್ಸಾಕ್ಟ್ ಆಗಿ ನನ್ನ ಹೈಯೆಸ್ಟ್ ಪಾಯಿಂಟ್ಗೆ ನಾನು ಒಂದು ಫಿಬೊನಾಚಿ ಟೂಲ್ ಈ ಲೋವರ್ ಲೋ ಇಂದ ಈ ಹೈ ಪಾಯಿಂಟ್ಗೆ ಒಂದು ಫಿಬೊನಾಚಿ ಟೂಲ್ನ ಹಾಕಿದ್ರೆ ಎಷ್ಟು ರಿಟ್ರೇಸ್ ಆಗಿದೆ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್. ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಸೊ 50% ಆಲ್ಮೋಸ್ಟ್ ರಿಟ್ರೇಸ್ ಆಗಿದೆ. ಸೊ 50% ಇಸ್ ಅ ವ್ಯಾಲಿಡ್ ಪುಲ್ ಬ್ಯಾಕ್ ಅಂತ ನಾವು ಕರಿತೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಮೇಲ್ಗಡೆ ಹೋಗಿ ಮತ್ತೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಸೊ ಮತ್ತೆ ನಮಗೆ ಈ ಹೈಯರ್ ಲೋ ಪಾಯಿಂಟಿಂದ ಈ ಹೈಯರ್ ಹೈ ಪಾಯಿಂಟ್ಗೆ ಫಿಬೊನಾಚಿ ಟೂಲ್ನ ಹಾಕಿದಾಗ ಸೊ ಆಲ್ಮೋಸ್ಟ್ ಮಾರ್ಕೆಟು 72% ಟಚ್ ಆದರೆ 72-79 ಝೋನ್ಗೆ ಟಚ್ ಆದರೆ ಒಂದು ಆಪ್ಟಿಮಲ್ ಟ್ರೇಡ್ ಎಂಟ್ರಿನ ನಮಗೆ ನಾವು ನೋಡ್ತೀವಿ. ಓಕೆನಾ? ಆಪ್ಟಿಮಲ್ ಟ್ರೇಡ್ ಎಂಟ್ರಿ. ಸೊ ಮತ್ತೆ ಮಾರ್ಕೆಟು ಒಂದು ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡಿದೆ. ಇವಾಗ ಹೈಯರ್ ಲೋ ಪಾಯಿಂಟು ಇಲ್ಲಿಂದ ಮೇಲ್ಗಡೆ ಹಾಕಿದ್ರೆ ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟು 61 ಕೆಳಗಡೆ ಬಂದಿದೆ. ಸೊ ಇಲ್ಲಿ ಈ ಝೋನಲ್ಲಿ
ನಮಗೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆನಾ. ಸೊ ಇಲ್ಲಿ ನಮ್ಮ ಡಿಮಾಂಡ್ ಝೋನ್ ಕೂಡ ಇದೆ. ಸೊ ಇದು 1 ಅವರ್ ಅನ್ನ ಡಿಮಾಂಡ್ ಏರಿಯಾ. ಸೊ 1 ಅವರ್ ಡಿಮಾಂಡ್ ಏರಿಯಾ ಇದೆ. ಸೊ ಡಿಮಾಂಡ್ ಏರಿಯಾಗೆ ಬಂದು ಆಪ್ಟಿಮಲ್ ಕೊಟ್ಟು ಮೇಲ್ಗಡೆ ಹೋಗ್ಬೋದು, ಅಥವಾ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸದ್ಯಕ್ಕೆ ವಾರ್ಸ್ ಎಲ್ಲ ನಡೆದಿದೆ, ಯುದ್ಧಗಳು ನಡೆದಿದೆ. ಸೊ ಅದಕ್ಕಾಗಿ ಮಾರ್ಕೆಟ್ ಕೆಳಗಡೆ ಬಂದರೂ ಬರಬಹುದು, ಇದನ್ನ ಬ್ರೇಕ್ ಮಾಡಿಕೊಂಡು. ಸೊ ಇಲ್ಲಿ ಲಿಕ್ವಿಡಿಟಿನೂ ಮಾರ್ಕೆಟ್ಗೆ ಅವೈಲಬಲ್ ಇದೆ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಲಿಕ್ವಿಡಿಟಿನೂ ಅವೈಲಬಲ್ ಇದೆ. ಸೊ ಸದ್ಯಕ್ಕೆ ವಾರ್ ಕೂಡ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಸೊ ವಾರಲ್ಲಿ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸ್ಟ್ರಕ್ಚರು ಮಾರ್ಕಿಂಗು ಇಂಪಾರ್ಟೆಂಟ್. ಓಕೆನಾ. ಸೊ ಇದ್ರ ಒಳಗಡೆ ಏನೆಲ್ಲ ಆಗ್ತಾ ಇದೆ ಎಲ್ಲ ಇಂಟರ್ನಲ್ ಸ್ಟ್ರಕ್ಚರು. ಮೇಜರ್ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕ್ ಮಾಡೋದು ನಿಮ್ಗೆ ನಾನೇ ಹೇಳ್ಕೊಟ್ಟೆ. ಸೊ ಇದು ಇಂಟರ್ನಲ್ ಸ್ಟ್ರಕ್ಚರು, ಇದನ್ನ ಬಿಟ್ಬಿಡಿ. ಸೊ ಮೇಜರ್ ಲೋವರ್ ಲೋ, ಲೋವರ್ ಐ, ಡೌನ್ ಟ್ರೆಂಡ್ ಅಲ್ಲಿ ಮೇಜರ್ ಆಗಿ ಎಲ್ಲ ಆಗಿದೆ ಅದನ್ನ ಫೈಂಡ್ ಔಟ್ ಮಾಡಿ. ಸೊ ನಾವು ಈ ತರ ಮಾರ್ಕಿಂಗ್ ಮಾಡಿದಾಗ ಸೊ ನಮಗೆ ಮಾರ್ಕೆಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ಇಲ್ಲೂ ಒಂದು ಬ್ರೇಕ್ ಆಗಿದೆ. ಸೊ ಇದು ಏನಂತ ನೀವು ಕೇಳ್ಬೋದು. ಸೊ ಇದಕ್ಕೆ ನಾವು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಓಕೆನಾ. ಸೊ ಇಂಡ್ಯೂಸ್ಮೆಂಟ್ ಅಂದ್ರೆ ಟ್ರ್ಯಾಪ್ ಅಂತ ಅರ್ಥ. ಓಕೆನಾ. ಸೊ ಯಾವ ತರ ಟ್ರ್ಯಾಪ್ ಮಾಡೋದು ಅದನ್ನ, ಸೊ ಇಂಡ್ಯೂಸ್ಮೆಂಟ್ ಮುಖಾಂತರ. ಸೊ ಕೆಳಗಡೆ ಲೋ ಬ್ರೇಕ್ ಆಗಿದೆ ಅಂದಮೇಲೆ ಮತ್ತೆ ಡೌನ್ ಟ್ರೇಡ್ ತಗೊಳಕ್ ಹೋಗ್ತೀವಿ. ಸೊ ಮಾರ್ಕೆಟು ಅಪ್ಪಲ್ಲೇ ಇದೆ. ಸೊ ಯಾಕಂದ್ರೆ ಹೈಯರ್ ಲೋ ಬ್ರೇಕ್ ಮಾಡಿರಲ್ಲ. ಸೊ ನಾವು ಅಪ್ ಟ್ರೇಡ್ ತಗೊಳ್ಳೋದು ಬಿಟ್ಟು ಡೌನ್ನ ಫೋಕಸ್ ಮಾಡ್ತೀವಿ. ಸೊ ಅಲ್ಲಿ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ. ಓಕೆನಾ. ಈ ಥರ ಇಂಡ್ಯೂಸ್ಮೆಂಟ್ ಮಾರ್ಕೆಟ್ ಕೊಡಬೇಕು. ಇಂಡ್ಯೂಸ್ಮೆಂಟ್ ಅಂದರೆ ಸಿಂಪಲ್ ವರ್ಡಲ್ಲಿ ಟ್ರ್ಯಾಪ್ ಅಂತ ನಾವು ಕರಿತೀವಿ. ಸೊ ಟ್ರ್ಯಾಪ್ ಆಗೋದು ನಾವು ತಪ್ಪಿಸ್ಕೋಬೇಕು. ಸೊ ಯಾವ ಥರ ತಪ್ಪಿಸ್ಕೋಬೇಕು ಅಂದರೆ ಈ ಥರ ಮಾರ್ಕಿಂಗ್ ಮಾಡಿಕೊಂಡು, ಸೊ ಹೈಯರ್ ಲೋ ಪಾಯಿಂಟ್ನ ಇವಾಗ ಸದ್ಯಕ್ಕೆ ಈ ಸ್ಟ್ರಕ್ಚರ್ದು ನಾವು ನೋಡಿದ್ರೆ ಇದು ಹೈಯರ್ ಹೈ ಪಾಯಿಂಟ್ ಇದೆ, ಹೈಯರ್ ಲೋ ಪಾಯಿಂಟ್ ಇದೆ. ಸೊ ಈ ಲೋವೆಸ್ಟ್ ಪಾಯಿಂಟ್ ಬ್ರೇಕ್ ಆದಮೇಲೆ ಒಂದು ಟ್ರೆಂಡ್ ರಿವರ್ಸಲ್ ಚಾನ್ಸಸ್ ಇರುತ್ತೆ. ಇವಾಗ ಸದ್ಯಕ್ಕೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಈ ಹೈಯರ್ ಲೋ ಬ್ರೇಕ್ ಆದ ನಂತರ ಮಾರ್ಕೆಟು ಕೆಳಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸದ್ಯಕ್ಕೆ ಅಪ್ಪಲ್ಲೇ ಇದೆ ಮಾರ್ಕೆಟ್. ಓಕೆನಾ. ಸೊ ಅಪ್ ಸೆಟಪ್ ಏನಾದರೂ ಅಪ್ ಟ್ರೆಂಡಲ್ಲಿ ಸೊ ಮೇಲ್ಗಡೆ ಹೋಗೋ ಸೆಟಪ್ ಏನಾದರೂ ಸಿಕ್ಕರೆ ಸೊ ಅಪ್ ಬೈ ಮಾಡಬಹುದು. ಸೊ ಯಾವ ಥರ ಬೈ ಮಾಡೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ನೋಡಿ. ಸೊ ಈ ಥರ ಸ್ಟ್ರಕ್ಚರ್ ಮ್ಯಾಪಿಂಗು ನಾವು ಮಾಡಬೇಕು. ಸೊ ಇದನ್ನ ನಾವು ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ, ಸೊ ಮಾರ್ಕೆಟು ಲೋವರ್ ಹೈ ಕ್ರಿಯೇಟ್ ಮಾಡಿ ಲೋವರ್ ಲೋ ಮಾಡ್ತು. ಸೊ ಇದ್ರ ಒಳಗಡೆ ಏನೆಲ್ಲ ಆಗುತ್ತೆ ಇಂಟರ್ನಲ್ ಆಗುತ್ತೆ. ಸೊ ಇದನ್ನ ಮಾರ್ಕೆಟು ಬ್ರೇಕ್ ಮಾಡಿ ಡೈರೆಕ್ಟಾಗಿ ಹೈಯರ್ ಪಾಯಿಂಟ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ. ಓಕೆನಾ. ಸೊ ಈ ಥರ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಮತ್ತೆ ಇದ್ರ ಒಳಗಡೆ ಏನೆಲ್ಲ ಆಗುತ್ತೆ ಇಂಟರ್ನಲ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಮಾರ್ಕೆಟು ಡೈರೆಕ್ಟಾಗಿ ಈ ಫೇಸ್ಗೆ ಬಂದಿದೆ. ಇಲ್ಲಿಂದ ಮತ್ತೆ ಇಲ್ಲಿ ಹೈಯರ್ ಹೈ ಪಾಯಿಂಟ್ನ ಮಾಡಿದೆ. ಸೊ ಮತ್ತೆ ಮಾರ್ಕೆಟು ಏನು ಮಾಡಿದೆ, ಇಲ್ಲಿ ಲೋ ಪಾಯಿಂಟ್ನ ಇಲ್ಲಿ ಮಾಡಿದೆ. ಸೊ ಇಲ್ಲಿಂದ ಮತ್ತೆ ಇಲ್ಲಿ ಹೈಯರ್ ಹೈ ಪಾಯಿಂಟ್ನ ಇಲ್ಲಿ ಮಾಡಿದೆ. ಓಕೆನಾ. ಸೊ ಇದನ್ನ ನಾವು ಈ ಥರ ಲೈನ್ನ ಎಳೆದ್ರೆ ಸೊ ನೋಡಿ ಸ್ಟ್ರಕ್ಚರ್ ನೋಡಿ ಯಾವ ಥರ ಸ್ಟ್ರಕ್ಚರ್ ಮಾಡಿಕೊಂಡು ಮಾರ್ಕೆಟು ಹೋಗ್ತಾ ಇದೆ, ಇಲ್ಲೇ ನಮಗೆ ಅರ್ಥ ಆಗ್ತಾ ಇದೆ. ಸೊ ಮಾರ್ಕೆಟು ಫಸ್ಟು ಡೌನ್ ಟ್ರೆಂಡಲ್ಲಿತ್ತು, ಲೋವರ್ ಹೈ ಬ್ರೇಕ್ ಮಾಡ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು, ಹೈಯರ್ ಹೈ ಪಾಯಿಂಟ್ ಮಾಡ್ತಲ್ಲಿ ಮೇಲ್ಗಡೆ, ಕೆಳಗಡೆ ಹೈಯರ್ ಲೋ ಮಾಡ್ತು. ಸೊ ಇಲ್ಲಿ ಮತ್ತೆ ಮಾರ್ಕೆಟು ಬ್ರೇಕ್ ಮಾಡ್ತು, ಕೆಳಗಡೆ ಬಂತು, ಬ್ರೇಕ್ ಮಾಡ್ತು, ಕೆಳಗಡೆ ಬಂತು, ಮೇಲ್ಗಡೆ ಬ್ರೇಕ್ ಆದರೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಈ ಥರ ಸಿಂಪಲ್ ಆಗಿ ಮಾರ್ಕ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಫೇಸ್ ಏನಿದೆ ಇದು ಇಷ್ಟು ದೊಡ್ಡದಾಗಿ, ಇದನ್ನ ಇಂಪಲ್ಸಿವ್ ಮೂವ್, ಇದನ್ನ ಕರೆಕ್ಷನ್ ಮೂವ್,
ಮತ್ತೆ ಇಂಪಲ್ಸಿವ್, ಕರೆಕ್ಷನ್ ಮೂವ್, ಇಂಪಲ್ಸಿವ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಸಿಂಪಲ್ ವರ್ಡಲ್ಲಿ ರೀಟ್ರೇಸ್ಮೆಂಟ್ ಅಂತಾನು ಕರೀಬಹುದು. ಸೊ ಇದು ರೀಟ್ರೇಸ್ಮೆಂಟು, ಇದು ಕಂಟಿನ್ಯೂಯೇಷನ್ನು, ಇದು ರೀಟ್ರೇಸ್ಮೆಂಟು, ಇದು ಕಂಟಿನ್ಯೂಯೇಷನ್, ಈ ಥರ ನೀವು ಕರಿಬಹುದು. ಓಕೆನಾ. ಸೊ ಸ್ಟ್ರಕ್ಚರ್ ಈ ಥರ ಮಾರ್ಕ್ ಮಾಡಬೇಕು. ತುಂಬ ಜನರಿಗೆ ಇನ್ನೂ ಸ್ಟ್ರಕ್ಚರು ಮಾರ್ಕಿಂಗ್ ಬರಲ್ಲ. ಓಕೆನಾ. ಸೊ ತುಂಬ ಕನ್ಫ್ಯೂಸ್ ಆಗುತ್ತೆ, ಅದು ಗೊತ್ತು, ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಮಗೆ ಮಾರ್ಕೆಟು ಅರ್ಥ ಆಗುತ್ತೆ. ಓಕೆನಾ. ಸೊ ನಿಮಗೆ ಈ ಸ್ಟ್ರಕ್ಚರ್ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಇವಾಗ ತುಂಬ ಜನ ಆರ್ಡರ್ ಬ್ಲಾಕ್ ಬರ್ತಾ ಇಲ್ಲ ಅಂತಾನು ಕೇಳಿದ್ರಿ. ಸೊ ಯಾಕೆ ಬರಲ್ಲ ಅಂದರೆ ಅಲ್ಲಿ ಬ್ರೇಕರ್ ಬ್ಲಾಕ್ ಇರುತ್ತೆ ಅಥವಾ ಮಿಟಿಗೇಷನ್ ಬ್ಲಾಕ್ ಇರುತ್ತೆ. ಸೊ ಈ ಥರ ಬ್ಲಾಕ್ಗಳು ಬಂದಾಗ ಮಾರ್ಕೆಟು ಅದನ್ನ ಕೆಳಗಡೆ ಅಥವಾ ಮೇಲ್ಗಡೆ ಹೋಗೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಅದನ್ನ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟು ಮತ್ತೆ ಯಾವ ಕಡೆ ಹೋಗಿರುತ್ತೋ ಆ ಕಡೆನೇ ಹೋಗಬೇಕಾಗುತ್ತೆ. ಸೊ ಸಪ್ಲೈ ಮತ್ತು ಡಿಮಾಂಡ್ ಝೋನ್ ಆಲ್ರೆಡಿ ನಿಮಗೆ ನಾನು ಹೇಳಿಕೊಟ್ಟಿದ್ದೀನಿ. ಸೊ ಇನ್ನೇನಾದರೂ ಯಾವ ಟಾಪಿಕ್ ಮೇಲೆ ಬೇಕು ವಿಡಿಯೋ ಜಸ್ಟ್ ಕಮೆಂಟ್ ಮಾಡಿ. ಸೊ BTC ಮಾರ್ಕೆಟು ಸ್ಟಾರ್ಟ್ ಇದೆ. ಸೊ BTC 1 ಅವರ್ ಚಾರ್ಟಲ್ಲಿ ಏನು ಹೇಳ್ತಾ ಇದೆ ಮಾರ್ಕೆಟು? ಸೊ 1 ಅವರ್ ಚಾರ್ಟಲ್ಲಿ ನಮಗೆ ಸದ್ಯಕ್ಕೆ ನಮಗೆ ಇಲ್ಲೊಂದು ಆಗಿತ್ತು, ಆಮೇಲೆ ಮತ್ತೆ ಮಾರ್ಕೆಟು ಇದು ನನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು, ರಿಟ್ರೇಸ್ ಆಯಿತು, ಮತ್ತೆ ನನಗೆ ಇದೆಲ್ಲ ಇಂಟರ್ನಲ್ ಆಗುತ್ತೆ. ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಇಲ್ಲಿ ನನ್ನ ಸೆಲ್ಲಿಂಗ್ ಝೋನ್ ಇದೆ, ಮಾರ್ಕೆಟು ಸೆಲ್ಲಿಂಗ್ ಝೋನ್ಗೆ ಹೋಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಾಗಿತ್ತು. ಸೊ ಇದು ನನ್ನ ಹೈಯೆಸ್ಟ್ ಪಾಯಿಂಟ್ ಇದೆ. ಸೊ ಮಾರ್ಕೆಟು ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಈ ಥರ ಸದ್ಯಕ್ಕೆ ಮಾರ್ಕೆಟು ಮೂವ್ ಆಗ್ತಾ ಇದೆ. ಸೊ ಮೇಜರ್ ಆಗಿ ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನನಗೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಮತ್ತೆ ಮಾರ್ಕೆಟು ಸೆಲ್ಲಿಂಗ್ ಝೋನ್ಗೆ ಹೋಗಿ ಅಲ್ಲಿಂದನೇ ಡ್ರಾಪ್ ಆಗಿದೆ. ಸೊ ಇಲ್ಲಿ ಮತ್ತೆ ಒಂದು ಸ್ಟ್ರಕ್ಚರು ನನಗೆ ಚೇಂಜ್ ಆಗಿದ್ದು ಕಾಣಿಸ್ತಾ ಇದೆ. ಸೊ ಇದು ಮಾರ್ಕೆಟು ಲೋವರ್ ಹೈನ ಬ್ರೇಕ್ ಮಾಡಿದೆ. ಸೊ ಮೇಲ್ಗಡೆ ಹೋಯಿತು. ಸೊ ಮೇಲ್ಗಡೆ ಸೆಲ್ಲಿಂಗ್ ಝೋನಿಂದ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನು ಫಾರ್ಮೇಷನ್ ಆಗಿತ್ತು ಅದರ ಸೆಲ್ಲಿಂಗ್ ಝೋನಿಂದ ಮಾರ್ಕೆಟು ವಾಪಸ್ ಡ್ರಾಪ್ ಆಗಿ ಸೊ ಇಲ್ಲಿ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಾಗಿತ್ತು ಇದ್ರ ಬೈಯಿಂಗ್ ಝೋನ್ಗೆ ಬಂದು ಮತ್ತೆ ಇಷ್ಟು ದೊಡ್ಡ ಬೈಯಿಂಗ್ನ ಕೊಟ್ಟು ಸೊ ವಾಪಸ್ ಇಂಟರ್ನಲ್ ಸ್ಟ್ರಕ್ಚರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ವಾಪಸ್ ಅಲ್ಲಿಂದ ಮತ್ತೆ ಡ್ರಾಪ್ ಆಗ್ತಾ ಇದೆ. ಸೊ ಸದ್ಯಕ್ಕೆ 4 ಅವರ್ ಟೈಮ್ ಫ್ರೇಮ್ನ ನಾವು ನೋಡಿದ್ರೆ ಸೊ 4 ಅವರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್, ಯಾಕೋ ಮೌಸ್ ಪಾಯಿಂಟ್ರು ಮೂವ್ ಆಗ್ತಾ ಇಲ್ಲ. ಸೊ ವೇಟ್ ಮಾಡಿ. ಸೊ ಸದ್ಯಕ್ಕೆ ನನ್ನ ವ್ಯಾಲಿಡ್ 4 ಅವರ್ ಡಿಮಾಂಡ್ ಝೋನ್ ಇದೆ. ಸೊ ಮೇಲ್ಗಡೆ ಸಪ್ಲೈ ಝೋನ್ ಇತ್ತು, ಸಪ್ಲೈ ಝೋನಿಂದ ಮಾರ್ಕೆಟು ಡೈರೆಕ್ಟ್ ಆಗಿ ಡಿಮಾಂಡ್ ಝೋನ್ಗೆ ಬರ್ತಾ ಇದೆ. ಸದ್ಯಕ್ಕೆ ಡಿಮಾಂಡ್ ಝೋನ್ಗೆ ರೆಸ್ಪೆಕ್ಟ್ ಮಾಡಿಲ್ಲ, ಇನ್ನು ಕೆಳಗಡೆ ಮಾರ್ಕೆಟು ಬರಬೇಕು. ಸೊ BTCನೂ ಸದ್ಯಕ್ಕೆ ಡೌನಲ್ಲಿದೆ. ಸೊ ಮೇಲ್ಗಡೆ ಸ್ಟ್ರಕ್ಚರ್ನ ಮಾರ್ಕೆಟು ಬ್ರೇಕ್ ಮಾಡಿಲ್ಲ.
ಸೊ ಇದನ್ನ ರೆಸ್ಪೆಕ್ಟ್ ಮಾಡಿದ್ರೆ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಒಂದು ಕೆಳಗಡೆ ಮಾರ್ಕೆಟು ಹೋಗುತ್ತೆ. ಓಕೆನಾ? ಸೊ ಈ ಥರ ಮಾರ್ಕಿಂಗ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದೆಲ್ಲ ಓಕೆ, ಬಟ್ ಟ್ರೇಡ್ ಯಾವ ಥರ ತಗೊಳ್ಳೋದು, ಎಲ್ಲಿ ಸ್ಟಾಪ್ ಲಾಸ್ ಇಡೋದು, ಎಲ್ಲಿ ಟಾರ್ಗೆಟ್ ಇಡೋದು, ಸೊ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್, ಫಸ್ಟ್ ಸ್ಟ್ರಕ್ಚರ್ ಮಾರ್ಕಿಂಗ್ ಮಾಡೋದು ನಮಗೆ ಬರಬೇಕು. ಸ್ಟ್ರಕ್ಚರ್ ಬರಲಿಲ್ಲ ಅಂದರೆ ಮಾರ್ಕೆಟ್ ಅರ್ಥ ಆಗಲ್ಲ. ಓಕೆನಾ? ಸೊ ಸ್ಟ್ರಕ್ಚರ್ ಮಾರ್ಕಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ಟಾಪಿಕ್ ಒಂದಿಗೆ ಬರೋಣ. ಸೊ ಥ್ಯಾಂಕ್ ಯು.